ಹಾಯ್ ಫ್ರೆಂಡ್ಸ್, ಇದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಹಾದ್ವಾರ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಬಂಗಾರಪೇಟೆಯಿಂದ ಬೆಮ್ಮಲ್ ನಗರ್ಗೆ ಹೋಗುವಾಗ ಎಂಟ್ರೆನ್ಸ್ ವೆಲ್ಕಮ್ ಬೋರ್ಡ್ ಆಗಿರುತ್ತೆ. ಈ ರೋಡ್ಗೆ ಎಂಟ್ರಿ ಆದ್ರೇ ಏನೋ ಒಂಥರ ಖುಷಿ. ಸುತ್ತಲೂ ಸಾವಿರಾರು ಮರ. ಸಮ್ಮರಲ್ಲಿ ಸ್ವಲ್ಪ ತಣ್ಣಗಿರುತ್ತೆ, ಈವ್ನಿಂಗ್ ಟೈಮ್ ಅಂತೂ ಇನ್ನೂ ಸ್ವಲ್ಪ ತಣ್ಣಗಿರುತ್ತೆ. ಬೆಮ್ಮಲ್ ನಗರ್ಗೆ ಬಂದಾಗ ಒಂದ್ಸಲ ನೋಡಿ, ಸುತ್ತಲೂ ಮರಗಳೆಲ್ಲ ಫುಲ್ ಹಸಿರಾಗಿ ಹಂಗೆ ಗ್ರೀನ್ ಟೀ ಹಂಗೆ ಇದೆ. ಇನ್ನು ಒಳಗಡೆ ಹೋದರೆ ಇನ್ನೂ ಸೂಪರ್ ಆಗಿರುತ್ತೆ. ಫುಲ್ ಗ್ರೀನ್ ಟೀ ಮರಗಳು. ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಏರಿಯಾ ಎಲ್ಲ ಇದೆ ಒಳಗಡೆ, ಅಲ್ಲೆಲ್ಲ ಬಿಡಲ್ಲ, ನೋಡ್ಬೋದು ಹೋಗಿ. ಬೆಮ್ಮಲ್ ನಗರಲ್ಲಿ ಏನಪ್ಪ ಅಂದರೆ ಎವ್ರಿ ಮಂತ್ ಪೇಮೆಂಟ್ ಮಾರ್ಕೆಟ್ ಅಂತ ನಡೆಯುತ್ತೆ. ಒಂದು 150 ಅಂಗಡಿ ಇರುತ್ತೆ. ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಬಟ್ಟೆಗಳು, ಶೂ, ಚಪ್ಪಲಿ, ಬುಕ್ಸ್, ಬ್ಯಾಗ್ಸ್ ಎಲ್ಲ ಸಿಗುತ್ತೆ. 150 ಅಂಗಡಿ ಅನ್ನೋದು ಕಡಿಮೆ, ಒಂದು 200ರಿಂದ 250 ಅಂಗಡಿ ಇರುತ್ತೆ. ಆಮೇಲೆ ತರಕಾರಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಒನ್ ಡೇ ಸಾಕತ್ತಾಗಿರುತ್ತೆ ಮಾರ್ಕೆಟ್ ನೋಡೋದಕ್ಕಲ್ಲಿ. ಇವಾಗ ಪೇಮೆಂಟ್ ಮಾರ್ಕೆಟ್ ನಡೆಯೋ ಪ್ಲೇಸು ಚೇಂಜ್ ಆಗಿದೆ. ಬೆಮ್ಮಲ್ನಿಂದ ಬೇತ್ಮಂಗ್ಲಾ ರೋಡ್ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ಈ ಪಾಯಿಂಟಿಂದ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಒಂದು 2-3 ಕಿಲೋಮೀಟ್ರ್ ಅಂಗಡಿಗಳಿರುತ್ತೆ. ಇಷ್ಟಕ್ಕೂ ನಾನೆಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ ನೆಕ್ಸ್ಟ್ ವೀಕ್ ಟ್ರಿಪ್ ಪ್ಲ್ಯಾನ್ ಇದೆ. ಅದಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು RTO ಹತ್ರ ಹೋಗ್ತಾ ಇದ್ದೀನಿ. ಬಂಗಾರಪೇಟೆಯಲ್ಲೂ ಇದೆ. ನನಗೆ ಯಾವಾಗಲೂ KGF RTO ಆಫೀಸ್ ಹತ್ರ ಎಮಿಷನ್ ಟೆಸ್ಟ್ ಮಾಡಿ ಅಭ್ಯಾಸ. ಸೊ ಇದಾ ಪರಿಸ್ಥಿತಿ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫಸ್ಟೆಲ್ಲ 6 ತಿಂಗಳು ಒಂದ್ಸಲ ಮಾಡ್ತಾಯಿದ್ರು, ಇವಾಗ ವರ್ಷಕ್ಕೇನೋ ಮಾಡ್ತಾಯಿದ್ದಾರೆ. ಸೇಮ್ ಕಾಸ್ಟ್ಗೆ ಎಮಿಷನ್ ಟೆಸ್ಟ್ 1 ಇಯರ್ ಮಾಡ್ತಾಯಿದ್ದಾರೆ ಇವಾಗ. ಫಸ್ಟೆಲ್ಲ 6 ಮಂತ್ ಇತ್ತು. ಎಲೆಕ್ಷನ್ ಟೈಮ್ ಈಚೆ ಹೋಗ್ಬೇಕಂದ್ರೆ ಚೆಕಿಂಗ್ ಅದು ಇದು ಇದ್ದೇ ಇರುತ್ತೆ. ಎಮಿಷನ್ ಟೆಸ್ಟ್ ಇದ್ರೂ ಒಳ್ಳೆಯದು. 1-2 ಸಲ ಹೋಗ್ಬಿಟ್ಟು ತೆಗೆದುಕೊಂಡು ಸುಮ್ಮನೆ 1,000 ರೂಪಾಯಿ ಫೈನ್ ಕಟ್ಟಿದ್ದೀನಿ. ಹಾಗೆ ಎಮಿಷನ್ ಟೆಸ್ಟ್ ಮಾಡ್ಸೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಹೋಗೋವಾಗ ಈ ಸೀನ್ರಿ, ಈ ರೋಡ್ ಸಾಕಾಗಿದೆ. ಅಷ್ಟೆಲ್ಲ ಈ ರೋಡ್ ಹೋಗಿತ್ತು, 6 ತಿಂಗಳಿಂದ ಓಡಾಡಿದ್ದೆ. ಇವಾಗ ರೋಡ್ ಸೂಪರಾಗಿ ಹಾಕಿದ್ದಾರೆ. ಅಲ್ಲಲ್ಲಿ ಇದೆ ಡ್ಯಾಮೇಜ್, ರೋಡ್ ಡ್ಯಾಮೇಜ್, ಆದರೆ ಪರವಾಗಿಲ್ಲ. ಇವಾಗ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ವೆಬ್ಸೈಟಲ್ಲಿ ಏನೋ ಕಟ್ತಾ ಇದ್ದಾರೆ ಹೊಸದಾಗಿ, ಏನಂತ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದ ನೋಡಿರೋ ಜಾಗ, ಚೇಂಜೇ ಆಗದಿರೋ ಜಾಗ ಅಂದರೆ ಬೆಮ್ಮಲ್ ನಗರ್. ಚೇಂಜಸ್ ಆಗಿದೆ, ಆದರೆ ತುಂಬ ಚೇಂಜಸ್ ಆಗಿಲ್ಲ. ಅದೇ ಓಲ್ಡ್ ಲುಕ್, ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬರುತ್ತೆ. ಡೆವಲಪ್ ಆಗಿದೆ, ಆದರೆ ಡೆವಲಪ್ ಆಗದಿರೋ ಥರ ಇದೆ. ಹೊಸದಾಗಿ ಗಿಡಗಳು ನಡ್ತವ್ರೆ. ಟ್ರ್ಯಾಕ್ಟ್ರಲ್ಲಿ ಡ್ರಿಲ್ ಮಾಡಿ ಹೋಲ್ ಮಾಡ್ತಾಯಿದ್ದಾರೆ. ಹೋಲ್ ಮಾಡಿದಾದ್ಮೇಲೆ ಗಿಡ ನಡ್ತಾರೆ. ಒಳ್ಳೆ ಗಿಡಗಳನ್ನ ಮೇಂಟೈನ್ ಮಾಡಿದ್ದಾರೆ ಬೆಮ್ಮಲ್ ನಗರ. ಫುಲ್ ಸೆಂಟ್ರಲ್ ಗೌರ್ಮೆಂಟ್ ಏರಿಯಾ ಎಲ್ಲ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಬೆಮ್ಮಲ್ ಸ್ಟಾರ್ಟ್ ಆಗುತ್ತೆ. ಇದೆ ಬೆಮ್ಮಲ್ ಎಂಟ್ರೆನ್ಸ್, ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರೆನ್ಸ್. ಇದೊಂಥರ ಲುಕ್, ಓಲ್ಡ್ ಲುಕ್ ಹಂಗೆ ಇದೆ. ರೋಡಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ, ಅದು ಬಿಟ್ಟೆಲ್ಲ ಅದೇ ಥರನೇ ಇದೆ. ಬಂಗಾರಪೇಟೆ ತಾಲೂಕಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಇದು ಒಂದೇ ನಾನು ಫಸ್ಟ್ ನೋಡಿದ್ದು. ಆಮೇಲೆ ಬೇರೆ ಕಡೆ ಎಲ್ಲ ಲ್ಯಾಂಡ್ ಮಾಡಿದ್ದು ನೋಡಿದ್ದು. ಫಸ್ಟ್ ಇಲ್ಲೇ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ನಾನು ನೋಡಿದ್ದು. ಆಮೇಲೆ ಟ್ರೈನಿಂಗ್ ಸೆಂಟರ್ ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ ಟ್ರೈನಿಂಗ್ ಸೆಂಟರು. ಆಮೇಲೆ ಒಂದು ITI ಇದೆ. ನೋಡಿ, ಮರ ಗಿಡಗಳೆಲ್ಲ ಸೂಪರ್ ಆಗಿದೆ. ಅದಕ್ಕೆ ಈ ಜಾಗ ತುಂಬ ಲೈಕ್ ಆಗುತ್ತೆ ನನಗೆ, ಎಕ್ಸ್ಪೆಷಲಿ ಸಮ್ಮರಲ್ಲಿ. ITI ಅಂತ ಹೇಳ್ದಲ್ಲ, ಇದೇ ಲೆಫ್ಟ್ ಸೈಡಲ್ಲಿ ಇದೆ. RTO ಆಫೀಸ್ ಹತ್ರ ಹೋಗಿ ನೋಡೋಣ. ಅಂಗಡಿ ಓಪನ್ ಇದ್ದರೆ ಎಮಿಷನ್ ಟೆಸ್ಟ್ ಮಾಡ್ಕೊಂಡು ರಿಟರ್ನ್ ಬರ್ತೀನಿ. ಇಲ್ಲಿ ರೋಡ್ ಯಾವಾಗಲೂ ರೆಡಿ ಮಾಡ್ತಾನೆ ಇರ್ತಾರೆ, ಎವ್ರಿ 2-3 ಇಯರ್ಸ್ ಒನ್ಸ್. ಆದ್ರೂ ಕಿತ್ತೋಗ್ತಾನೆ ಇರುತ್ತೆ. ಯಾಕಂದರೆ ಅಲ್ಲಿ ಹೆವಿ ವೆಹಿಕಲ್ಸ್ ತುಂಬ ಓಡಾಡುತ್ತೆ. ಆ ಓಡಾಡೋ ಇದರಲ್ಲಿ ರೋಡ್ ಕಿತ್ತೋಗುತ್ತೆ. ಅದು ಸ್ವಲ್ಪ ಕಿತ್ತೋಗಿರುತ್ತೆ, ಮತ್ತು ಅದನ್ನು ಕೇರ್ ಮಾಡಲ್ಲ. ಅದು ಸ್ವಲ್ಪ ಎಲ್ಲ ಕಿತ್ತೋಗ್ಬಿಡುತ್ತೆ.
ನೋಡಿ ಆಲ್ರೆಡಿ ಪ್ಯಾಚ್ ವರ್ಕ್ ಮಾಡಿದೆ ರೋಡ್ಗೆ. ಇಲ್ಲಿಂದ ರೋಡ್ ಹಾಕ್ದಂಗಿಲ್ಲ, ಎಲ್ಲ ಹಾಕಿದ್ದಾರೆ ಆದರೂ ಪ್ಯಾಚ್ ವರ್ಕ್ ತುಂಬ ಕೆಟ್ಟದಾಗಿತ್ತು ಲಾಸ್ಟ್ ಟೈಮ್ ರೋಡಲ್ಲಿ ಓಡಾಡುವಾಗ. ನಾವು ಆರ್ ಟಿ ಒ ಹತ್ರ ಬಂದ್ಬಿಟ್ರೆ ಅಂಗಡಿ ಓಪನ್ ಇದೆ. ಕೆ ಜಿ ಬಂದಾಗ್ಬಿಟ್ಟೆ ಆರ್ ಟಿ ಒ ಆಫೀಸ್. ಬಿಸಿಲು ಸರಿಯಾಗಿ ಹೊಡಿತದೆ, ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಟೈಮ್ ಇವಾಗ 3:30 ಆಗಿರ್ಬೋದು. ಯಾರೋ ಗಾಡಿ ಇರ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.